ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ ಮಠ್. ಅಬಾಬಾಬಾಬಾಬಾಬಾ RCB ಗೆದ್ದು ಬೇಗಿತ್ತು. ಯಪ್ಪ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. 18 ವರ್ಷಗಳ ಕನಸು ನನಸಾಯ್ತು. ಕಣ್ಣೀರಿಟ್ಟ ವಿರಾಟ್ ಕೊಹ್ಲಿ, ಕುಣಿದು ಕುಪ್ಪಳಿಸಿದ ಫ್ಯಾನ್ಸ್. ಏನ್ ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ. ಕಳೆದ 2 ತಿಂಗಳಿನಿಂದ ಈ ಒಂದು ಕ್ಷಣಕ್ಕಾಗಿ ಕಾಯುತ್ತಿದ್ದ RCB ಫ್ಯಾನ್ಸ್ಗೆ ಇವತ್ತು ಹಬ್ಬವೋ ಹಬ್ಬ. ಹೌದು, ಇವತ್ತು RCB ಮತ್ತು ಪಂಜಾಬ್ ನಡುವಿನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ನಮ್ಮ ಬೆಂಗಳೂರು ತಂಡ ಗೆದ್ದು ಬೇಗಿದೆ. ಅಭೂತಪೂರ್ವ ಗೆಲುವು. ಈ ಒಂದು ಅಭೂತಪೂರ್ವ ಗೆಲುವಿನೊಂದಿಗೆ RCBಯ ಕನಸು ನನಸಾಗಿದೆ. ಈ ಸಲ ಕಪ್ ನಮ್ದೇ. ಆನೆ ನುಗ್ಗಿದ್ದ ದಾಳಿ, ಹೊಡೆದಿದ್ದ ಗುರಿ ಎಂಬಂತೆ ಪಂಜಾಬ್ ಕಿಂಗ್ಸ್ ತಂಡವನ್ನ ಮಣಿಸಿದೆ ನಮ್ಮ ಕರುನಾಡ ತಂಡ. ಈ ಒಂದು ಗೆಲುವಿನೊಂದಿಗೆ ನಮ್ಮ ಬೆಂಗಳೂರು ತಂಡ ಒಂದು ವನವಾಸವನ್ನ ಅಂತ್ಯಗೊಳಿಸಿದೆ. ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಇವತ್ತು ಪಂಜಾಬ್ ಕಿಂಗ್ಸ್ ಒಂದು ಟಾಸ್ ಅನ್ನ ಗೆದ್ದ ಸಂದರ್ಭದಲ್ಲಿ RCBಗೆ ಭಯ ಕಾಡ್ತಾ ಇತ್ತು, ಎಲ್ಲಿ RCB ಸೋತ್ ಬಿಡುತ್ತೆ ಎನ್ನುವಂತದ್ರ ಬಗ್ಗೆ. ಆದ್ರೆ ಕೊನೆ ಗಳಿಗೆಯಲ್ಲಿ RCBಯ ಬೌಲಿಂಗ್ ಮ್ಯಾಜಿಕ್ ನಿಂದ ಇವತ್ತು ಗೆದ್ದು ಬಿಟ್ಟಿದೆ ನಮ್ಮ ತಂಡ. 190 ರನ್ಗಳನ್ನ ಹೊಡೆದಿರ್ತಕ್ಕಂಥ ನಮ್ಮ RCB ತಂಡ, ನಮ್ಮ ಅದ್ಭುತವಾಗಿರ್ತಕ್ಕಂತಹ ಬೌಲರ್ಗಳ ಪರಾಕ್ರಮದಿಂದ ಇವತ್ತು ಗೆದ್ದು ಬೇಗಿದೆ ಬೆಂಗಳೂರು ತಂಡ. ಹಾಗಾದ್ರೆ ಇವತ್ತು RCB ಗೆದ್ದದ್ದಲ್ಲಿ ಇಷ್ಟು ಅಭೂತಪೂರ್ವವಾಗಿರ್ತಕ್ಕಂತಹ ಗೆಲುವು ಕಾಣಲಿಕ್ಕೆ ಕಾರಣ ಏನು? ಇದೆಲ್ಲವನ್ನ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಇವತ್ತು RCB ಬ್ಯಾಟಿಂಗ್ ತುಂಬಾ ಚೆನ್ನಾಗಿತ್ತು. ಆರಂಭದಲ್ಲೇ ಆ ವಿರಾಟ್ ಮತ್ತು ಸಾಲ್ಟ್ ಒಳ್ಳೆಯ ಆರಂಭವನ್ನು ಕೊಡ್ತಾ ಇದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ಸಾಲ್ಟ್ ಅವರು ಔಟ್ ಆಗ್ತಾರೆ, ವಿರಾಟ್ ಅವರು ಸ್ಲೋ ಬ್ಯಾಟಿಂಗ್ ನಡೆಸ್ತಾರೆ. ನಂತರ ಬಂದಿರತಕ್ಕಂತಹ ಮಯಾಂಕ್ ಅಗರ್ವಾಲ್ ಅವರು ಕೂಡ 24 ರನ್ ಚುಚ್ಚಿಸಲಿಕ್ಕೆ ಸಾಧ್ಯವಾಗ್ತಾರೆ. ತದನಂತರದಲ್ಲಿ ಬಂದಿರತಕ್ಕಂತಹ ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರು ಕೂಡ ಕ್ರಿಸ್ ಕಚ್ಚಿ ನಿಲ್ಲಲು ಶ್ರಮ ಪಡ್ತಾರೆ, 26 ರನ್ ಬಾರಿಸ್ತಾರೆ. ನಂತರ ಬಂದಿರತಕ್ಕಂತಹ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಕೂಡ 25 ರನ್ ಬಾರಿಸ್ತಾರೆ. ಜಿತೇಶ್ ಶರ್ಮಾ ಅವರು ಕೂಡ ಕೆಲ ಹೊತ್ತು ನಿಂತು ಒಂದೆರಡು ಬೌಂಡರಿ ಸಿಕ್ಸರ್ಗಳ ಅಬ್ಬರವನ್ನು ನಡೆಸಿ ಒಂದು ತಂಡಕ್ಕೆ ಶ್ರಮ ಪಡ್ತಾರೆ. ನಂತರ ಬಂದಿರತಕ್ಕಂತಹ ನಮ್ಮ ಶಪಾಡ್ ಅವರು ಒಂದೆರಡು ಸಿಕ್ಸ್, ಒಂದು ಬೌಂಡರಿ ಬಾರಿಸಿ ತಂಡವನ್ನ ಚೇತರಿಕೆ ಕಾಣಿಸ್ತಾರೆ. ಆದರೆ ಶಪಾಡ್ ಅವರು ವಿಕೆಟ್ ಕೊಡ್ತಾರೆ. ಹೀಗೆ RCB ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಳ್ಳುತ್ತೆ. ಲಾಸ್ಟ್ ಫಿನಿಶಿಂಗ್ ರೋಲ್ ಅನ್ನ ಚೆನ್ನಾಗಿ ನಿಭಾಯಿಸಿಲ್ಲ. ಆದರೆ ಅಂತಿಮವಾಗಿ RCB 220, 210, 200 ರನ್ಗಳ ಟಾರ್ಗೆಟ್ ಇಟ್ಕೊಂಡು ಕೂತಿರುತ್ತೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. 190 ಗಳಿಸುತ್ತೆ. ಈ ಒಂದು ರನ್ ಅನ್ನ ಬೆನ್ನತ್ತಿರತಕ್ಕಂತಹ ಪಂಜಾಬ್ ತಂಡಕ್ಕೆ ಆರಂಭಿಕ ಆಘಾತ ಸಿಗುತ್ತೆ. ಪ್ರಿಯಾಂಶ್ ಆರ್ಯ, ಪ್ರಭ್ ಸಿಮ್ರಾನ್ ಸಿಂಗ್, ಇಂಗ್ಲಿಷ್, ನಮ್ಮ ಶ್ರೇಯಸ್ ಅಯ್ಯರ್ ಇವರೇ ಹೊಡಿತಾರೆ. ಇವರೇ ನಮ್ಮ RCB ಕಂಟಕ ಎಂದು ಹೇಳಲಾಗ್ತಾ ಇತ್ತು. ಆದರೆ ಅಯ್ಯರ್ ಅವರು ಕೂಡ ಔಟ್ ಆಗ್ತಾರೆ, ಇಂಗ್ಲಿಷ್ ಅವರು ಔಟ್ ಆಗ್ತಾರೆ, ಸ್ಟೋಯ್ನೆಸ್ ಅವರು ಔಟ್ ಆಗ್ತಾರೆ. ಹೀಗೆ ಎಲ್ಲ ಶಶಾಂಕ್ ಸಿಂಗ್ ಅವರು ಔಟ್ ಆಗ್ತಾರೆ. ವದ್ಯಾರ್ ಅವರಿಗೂ ಕೂಡ ಒದಕಿ ಕೊಟ್ಟು ಕಳಿಸ್ತಾರೆ. ಹೀಗೆ ಎಲ್ಲ ಪಂಜಾಬ್ ಕಿಂಗ್ಸ್ ಬ್ಯಾಟ್ಸ್ಮನ್ ಗಳ ಪರಾಭವದಿಂದ RCB ಇವತ್ತು ಗೆದ್ದು ಬೀಗಿದೆ. ಅನೇಕ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ನಮ್ಮ ಬೆಂಗಳೂರು ತಂಡ. ಈ ಒಂದು ಕ್ಷಣಕ್ಕಾಗಿ, ಈ ಒಂದು ಐತಿಹಾಸಿಕ ದಿನಕ್ಕಾಗಿ RCB ತಂಡ ಕಳೆದ 18 ವರ್ಷಗಳಿಂದ ಕಾಯ್ತಾ ಇತ್ತು. ಏನನ್ನ ವರ್ಣಿಸಬೇಕೋ ಅಸಾಧ್ಯವಾಗಿರ್ತಕ್ಕಂತಹ ಮಾತು. ಇನ್ನು RCB ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿದ್ದೇವೆ. ABD ಇದ್ದಾರೆ, ಕ್ರಿಸ್ ಗೇಲ್ ಇದ್ದಾರೆ, RCBಯ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋದಿದೆ. ಆದ್ರೆ ಈ ವಿಡಿಯೋದಲ್ಲಿ ಬೇಡ, ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ಜೈ RCB. ಈ ಸಲ ಕಪ್ ನಮ್ದಲ್ಲ, ನಮ್ಮದು.